ಮಂಡ್ಯದ ನಾಗಮಂಗಲದಲ್ಲಿ ಸದ್ಯಕ್ಕೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆದಿತ್ತು. ಹೊತ್ತಿ ಉರಿದಿದೆ ನಾಗಮಂಗಲದ ಮಂಡ್ಯ ಸರ್ಕಲ್. ಉದ್ರಿಕ್ತರನ್ನ ಚದುರಿಸುವುದಕ್ಕೆ ಪೊಲೀಸರಿಂದ ಲಾಠಿ ಚಾರ್ಜ್ ಕೂಡ ನಡೆದಿದೆ. ಇಲ್ಲಿಯವರೆಗೆ 43 ಜನರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಆರೋಪಿಗಳನ್ನ ಖಾಕಿ ತನ್ನ ವಶಕ್ಕೆ ಪಡೆದುಕೊಂಡಿದೆ. ಮಂಡ್ಯದಲ್ಲಿ 2 ಗುಂಪುಗಳ ನಡುವೆ ಗಲಾಟೆಯಾಗಿದೆ. ಪರಿಸ್ಥಿತಿಯನ್ನ ತಿಳಿಗೊಳಿಸುವುದಕ್ಕೆ 144 ಸೆಕ್ಷನ್ ಕೂಡ ಈಗಾಗಲೇ ಜಾರಿ ಮಾಡಲಾಗಿರುವಂತದ್ದು. ಶಾಲಾ ಕಾಲೇಜುಗಳಿಗೆ ಈಗಾಗಲೇ ರಜೆಯನ್ನ ಘೋಷಣೆ ಮಾಡಲಾಗಿದೆ. ದುಷ್ಕರ್ಮಿಗಳು ಗಣೇಶನ ಮೆರವಣಿಗೆ ಮೇಲೆ ಕಲ್ಲು ತೂರಾಟವನ್ನ ನಡೆಸಿದ್ದು ಅಲ್ಲದೆ ಮಾರಕಾಸ್ತ್ರಗಳನ್ನ ಹಿಡಿದು ಓಡಾಟವನ್ನ ನಡೆಸಿದ್ದಾರೆ. ಪರಿಸ್ಥಿತಿಯನ್ನ ತಿಳಿಗೊಳಿಸುವುದಕ್ಕೆ ಅಧಿಕಾರಿಗಳು ಹರಸಾಹಸವನ್ನೇ ಪಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಹಲವು ಅಂಗಡಿ ಮುಂದೆ ನಿಲ್ಲಿಸಿದಂತಹ ಬೈಕ್ಗಳಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ. ಇದರಿಂದ ಕೆರಳಿದ ಮತ್ತೊಂದು ಗುಂಪು ಕೂಡ ಬೆಂಕಿಯನ್ನ ಹಚ್ಚುವಂತಹ ಕೆಲಸವನ್ನ ಮಾಡಿದೆ. ಸದ್ಯ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿ ಕೂಡ ಆಗಿರುವಂತದ್ದು. ಬೆಳಗ್ಗಿನ ಜಾವವರೆಗೂ ಬೆಂಕಿ ಹೊತ್ತಿ ಉರಿದಿದೆ. ಧಗಧಗನೆ ಬೆಂಕಿಯ ಕೆನ್ನಾಲಿಗೆ ಮಗದೊಂದು ಅಂಗಡಿಗೆ ಆವರಿಸಿಕೊಂಡು ಸುಮಾರು 16ಕ್ಕೂ ಹೆಚ್ಚು ಅಂಗಡಿಗಳು ಬೆಂಕಿಗೆ ಆಹುತಿಯಾಗಿದೆ. ಈಗಾಗಲೇ ಪರಿಸ್ಥಿತಿಯನ್ನ ತಿಳಿಗೊಳಿಸುವುದಕ್ಕೆ ಅಧಿಕಾರಿಗಳು ಕೂಡ ಹರಸಾಹಸವನ್ನ ಕೂಡ ಪಟ್ಟಿದ್ದಾರೆ. ರಾತ್ರಿಯಿಂದಲೇ ಒಂದಷ್ಟು ಕಲ್ಲುಗಳು ಗಾಜುಗಳು ಏನು ತೂರಿದ್ರು ಅದೆಲ್ಲವನ್ನ ಕ್ಲೀನ್ ಮಾಡುವಂತಹ ಕೆಲಸಗಳು ಕೂಡ ಆಗಿರುವಂಥದ್ದು ಮಂಡ್ಯದಲ್ಲಿ. ಯಾಕಂತಂದ್ರೆ ಬೆಳಿಗ್ಗೆಯಿಂದಲೇ ಕೂಡ ವಾಹನ ಸಂಚಾರ ಎಂದಿನಂತೆ ಶುರುವಾಗಬೇಕು. ಎಲ್ಲೂ ಕೂಡ ಟ್ರಾಫಿಕ್ ಜಾಮ್ ಸಮಸ್ಯೆ ಆಗಬಾರ್ದು. ನಿನ್ನೆ ಆದಂತಹ ಸ್ಥಿತಿ ಇವತ್ತು ಮುಂದುವರೆದುಕೊಂಡು ಹೋಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸಿಬ್ಬಂದಿಗಳು ಕೆಲಸ ಕಾರ್ಯಗಳನ್ನ ಕೂಡ ನಿನ್ನೆ ರಾತ್ರಿಯಿಂದಲೇ ಮುಂದುವರೆಸ್ಕೊಂಡು ಬಂದಿದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ನಾಗಮಂಗಲದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಮೆರವಣಿಗೆ ನಡೆಯುವಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದೆ. ವಾಹನಗಳಿಗೆ ಬೆಂಕಿಯನ್ನ ಹಚ್ಚಲಾಗಿದೆ. ಈಗಾಗಲೇ 43 ಜನ ಆರೋಪಿಗಳನ್ನ ವಶಕ್ಕೆ ಕೂಡ ಪಡ್ಕೊಳ್ಳಲಾಗಿರುವಂಥದ್ದು. ಉದ್ವಿಗ್ನಕ್ಕೆ ಕಾರಣರಾದವರ ಮೇಲೆ ಕ್ರಮವನ್ನ ಕೈಗೊಳ್ತೇವೆ. ಮಂಡ್ಯ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಷ್ಟು ದಿನ ನಾಗಮಂಗಲದಲ್ಲಿ ಯಾವುದೇ ಘಟನೆ ನಡೆದಿಲ್ಲ. ಪೆಟ್ರೋಲ್ ಬಾಂಬ್ ಬಗ್ಗೆ ಯಾವುದೇ ಮಾಹಿತಿಯನ್ನ ನೀಡಿಲ್ಲ. ಈಗಲೇ ಮಂಡ್ಯಕ್ಕೆ ತೆರಳಿ ಮಾಹಿತಿಯನ್ನ ಕಲೆ ಹಾಕ್ತೇನೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವರು ಕೊಡ್ತಾ ಇರುವಂತಹ ಹೇಳಿಕೆ ಉಡಾಫೆ ಹೇಳಿಕೆ ಅಂತ ಹೇಳಿ ಇಲ್ಲಿ ಸ್ಪಷ್ಟವಾಗಿ ಕಾಣಸಿಗ್ತಾ ಇದೆ. ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ, ಈಗ ಹೋಗ್ತೀನಿ ಸ್ಥಳಕ್ಕೆ ಅನ್ನುವಂತಹ ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಏನೂ ಆಗೇ ಇಲ್ವೇನೋ ಅನ್ನುವಂತಹ ನಿಟ್ಟಿನಲ್ಲಿ. ಒಂದು ದೇವರ ಕೆಲಸ ಈ ಥರದ ಇನ್ಸಿಡೆಂಟ್ಗೆ ಟರ್ನ್ ಆಗ್ತಕ್ಕಂಥದ್ದು ಬೇಡ ಅಂಥೇಳಿ 2 ವರ್ಗದ ಜನರಿಗೆ, ಮುಸ್ಲಿಮ್ಸ್ಗೆ ಮತ್ತು ನಮ್ಮ ಹಿಂದೂಗಳಿಗೆ ವಿನಂತಿ ಮಾಡಿದೆ. ಕೊನೆಗೆ ಗಣಪತಿಯನ್ನು ವಿಸರ್ಜನೆ ಮಾಡಿದ್ದಾರೆ. ರಾತ್ರಿ ಎಲ್ಲ ಜಿಲ್ಲಾಧಿಕಾರಿಗಳು IG ಅವರು ಎಲ್ಲ ಅಲ್ಲೇ ಇದ್ದಾರೆ. ಈಗ ಒಂದಷ್ಟು ಸಣ್ಣ ಪುಟ್ಟ ಘಟನೆ ನಡೆದಿದೆ. 1-2 ಅಂಗಡಿಗಳಿಗೆ ಅನಾಹುತ ಆಗಿರೋದು, ಬೈಕ್ಗಳಿಗೆ ಅನಾಹುತ ಬಿಟ್ಟರೆ ಪ್ರಾಣಹಾನಿ ಯಾವುದೂ ಆಗದೇ ಇರೋದ್ರಿಂದ ಒಂದು ಸಮಾಧಾನ ನಮಗೆ. ಸೊ ಅದರಿಂದ ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಗೃಹ ಮಂತ್ರಿಗಳು, ಮುಖ್ಯಮಂತ್ರಿಗಳು ನೇರವಾಗಿ ನಿನ್ನೆ ಮಾತನಾಡಿದ್ದಾರೆ ನನಗೂ. ನಾನು ಅದಕ್ಕೋಸ್ಕರ ಈಗ ಅಲ್ಲಿಗೆ ಹೊರಟಿದ್ದೀನಿ. ಎಲ್ಲ ಅಧಿಕಾರಿಗಳು, ಜಿಲ್ಲಾ ಮಟ್ಟದ್ದು, ಉಪವಿಭಾಗ ಮಟ್ಟದ ಅಧಿಕಾರಿಗಳಿದ್ದಾರೆ. ತಕ್ಷಣ ಸ್ಥಳಕ್ಕೆ ಹೋಗಿ ಎಲ್ಲ ಪರಿಶೀಲನೆ ಮಾಡಿ ಮೊದಲು ಶಾಂತಿಯನ್ನು ನೆಮ್ಮಸ್ತಕ್ಕಂಥ ಕೆಲಸವನ್ನು ಮೊದಲು ಆದ್ಯತೆ ಕೊಡ್ತೀನಿ. ನಂತರ ಏನೆಲ್ಲ ತಪ್ಪಿದಸ್ಥರಿದ್ದಾರೆ, ಇದಕ್ಕೆ ಯಾರು ಹೊಣೆ, ಯಾರು ಕಾರಣ, ಅದನ್ನು ಕಾನೂನುಬದ್ಧವಾಗಿ ಕ್ರಮ ಆಗುತ್ತೆ. ಸರ್, ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕ್ರಮ ತಗೊಂಡಿದ್ದೀರಾ ಅಥವಾ ಯಾರನ್ನಾದ್ರೂ ವಶಕ್ಕೆ ಪಡೆದಿದ್ದೀರಾ? ಎಲ್ಲ ಸಾಕಷ್ಟು ಜನನ ವಶಕ್ಕೆ ತಗೊಂಡಿದ್ದಾರೆ. ಅದು ಎಷ್ಟು ಜನ ತಗೊಂಡಿದ್ದಾರೆ ಅನ್ನೋದನ್ನು ನಾನು ಈಗ ಹೋದ್ಮೇಲೆ ಗೊತ್ತಾಗುತ್ತೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಯಾರಿದ್ರು? ಒಂದು ನಿಮಿಷ ಕೇಳಬೇಕು ದಯಮಾಡಿ. ನೀವು ನನಗೆ ಸಹಕಾರ ಕೊಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ನನಗೆ ಅಂದರೆ ನನ್ನ ಅಧಿಕಾರಕ್ಕೋಸ್ಕರ ಅಲ್ಲ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾಧ್ಯಮ ಸ್ನೇಹಿತರು ಸಹ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಇಬ್ಬರು ಕಲೀಗ್ಸ್ ರಂಜಿತ್ ಮತ್ತೆ ಆನಂದ್ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಹೆಸರು ನಾನು ಮೊದಲಿಗೆ ರಂಜಿತ್ ಹತ್ರ ಹೋಗೋದಾದ್ರೆ, ರಂಜಿತ್, ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ, ನೀವು ನೋಡ್ತಾ ಇರುವಂತಹ ಪರಿಸ್ಥಿತಿ ಯಾವ ರೀತಿಯಾಗಿದೆ ಸ್ಥಳದಲ್ಲಿ ಅಂತ ಹೇಳಿ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಬೆಂಕಿ ಹತ್ಕೊಬಿಟ್ರೆ ಸೇವುಡು ಅಂಗಡಿ ಎಲ್ಲ ಉಂಟಾಯ್ತದೆ. ನೀರು ಸ್ಪಾಟ್ಗೆ ಹೋದ್ರೆ ತಾನೇ ಎಲ್ಲ ಗೊತ್ತಾಗ್ತದೆ.
ಖಂಡಿತವಾಗ್ಲೂ ಕೂಡ ರಮ್ಯಾ, ಕ್ಷಣ ಕ್ಷಣಕ್ಕೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿರುವಂತ ನಾಗಮಂಗಲ ಸದ್ಯ ಈಗ ಏನ್ ನೋಡ್ತಾ ಇದ್ದೀರಿ ಇಲ್ಲಿ ನಿನ್ನೆ ರಾತ್ರಿ 2 ಗಂಟೆ 3 ಗಂಟೆ 4 ಗಂಟೆವರೆಗೂ ಕೂಡ ಯಾರು ಕಿಡಿಗೇಡಿಗಳನ್ನ ಪೊಲೀಸರು ವಶಕ್ಕೆ ಪಡಿತಾ ಇದ್ರು. ಸುಮಾರು 43 ಜನರನ್ನ ವಶಕ್ಕೆ ಪಡೆದಿದ್ರು. ಹಾಗಾಗಿ ಈಗ ನಾಗಮಂಗಲ ಟೌನ್ ಪೊಲೀಸ್ ಠಾಣೆಯ ಮುಂದೆ ಕೆಲ ಮಹಿಳೆಯರು ಬಂದು ಇಲ್ಲಿ ನಮ್ಮವರನ್ನ ರಾತ್ರೋರಾತ್ರಿ ಕರ್ಕೊಂಡು ಬಂದಿದ್ದಾರೆ, ನಮ್ಮವರು ಅಮಾಯಕರು ಅಂತ ಹೇಳಿ ಈಗ ಇಲ್ಲಿ ಬಂದು ಅಳ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ. ಏನಾಯ್ತು, ಎಷ್ಟೊತ್ತಿಗೆ ಬಂದ್ರು, ಏನು ಅಂತ ಹೇಳಿ ಕೇಳೋಣ. ಅಮ್ಮ, ಏನಾಯ್ತು, ಎಷ್ಟು ಗಂಟೆಗೆ ತಮ್ಮವರನ್ನ ಎಷ್ಟೊತ್ತಿಗೆ ಕರ್ಕೊಂಡು ಬಂದ್ರು? 12 ಗಂಟೆ ಏನು 12 ಗಂಟೆ ಹತ್ರ 12 ಗಂಟೆ ಹಿಡಿದ್ರು ಸರ್, ಹಿಡ್ಕೊಂಡಿ ಬಂದ್ರು. ಇವಾಗ ಹೆಂಗ್ ಬಂದಿರ್ತಿರೋ ನಾವು ಇದು ಕದ ಹೊಡೆದ್ಬಿಟ್ಟು ಹಿಡ್ಕೊ ಬಂದಿದಾರಲ್ಲ ಗಣಸರಿಗೆ, ಏನ್ ಮಾಡ್ಬೇಕು ಸರ್? ಅವರೇ ರಕ್ಷಣೆ ನಮ್ ಮಾಡ್ಬೇಕು. ವಿಡಿಯೋದಲ್ಲಿ ಯಾರಿದ್ದಾರೆ ಅವರ ವಿಡಿಯೋ ನೋಡಿ ಅವ್ರನ್ನ ಕರ್ಕೊಂಡು ಬಂದಿದೀವಿ ಅಂತೇಳಿ ಪೊಲೀಸರು ಹೇಳ್ತಾ ಇದ್ದಾರೆ. ಅವ್ರು ಭಾಗಿಯಾಗಿಲ್ವಾ? ಹೋಗಿಲ್ಲ ಸರ್, ಅವ್ರು ಹೋಗಿಲ್ವಲ್ಲ, ಮನೇಲಿ ಇದ್ರಲ್ಲ. ಹೆಂಗ್ ಬಾಕ್ಲು ಹೊಡಿತಾರೆ ಅವ್ರು? ಪೊಲೀಸರು ಕಳ್ರ ಸರ್? ಹೆಂಗ್ ಹೊಡಿತಾರೆ ಅವರು? ಹೆಂಗ್ ಬಂದಿರ್ತಾರ ಗಂಡ ಹಿಡ್ತಿರು ಎಲ್ಕೊ ಹೋಯ್ತಾರಲ್ಲ. ಏನ್ ತಪ್ಪು ಮಾಡಿದ್ದಾರೆ ತೋರ್ಸಿ, ಮಾಡಿರೋ ಹಿಡ್ಕೊಂಡು ಹೋಗಿ. ಪೊಲೀಸರೇ ಮನೆಗೆ ಒಳಗೆ ನುಗ್ಗಿದ್ಮೇಲೆ ಬೇರೆ ನುಗ್ಗಲ್ವಾ? ಹೇಳಿ ಸರ್, ತಪ್ಪಾದ್ರೆ ತಪ್ಪು ಅಂತ, ನೀವು ಸರಿ ಆದ್ರೆ ಸರಿ ಅಂತ ಹೇಳಿ. ಏನ್ ಕಾರಣ ಈ ಗಲಾಟೆ ಆಗೋದಕ್ಕೆ? ಏನ್ ಕಾರಣ ಏನು ಅಂತ ಇದ್ವಿ ಸರ್. ಇವರು ಮಾಡ್ಕೊಡೆ ಇಬ್ರು ಇಂದಾನು ತಪ್ಪಾಗೈತೆ ಸರ್, ಒಬ್ರಿಂದ ಆಗಿಲ್ಲ. ಇಬ್ರಿಂದನೂ ತಪ್ಪಾಗೋರೆ ಆಗೈತಲ್ಲ. ಅವ್ರ ಪೊಲೀಸವರೇ ಮುಂಚೆನೆ ಇದ್ರಲ್ಲ, ಅವರೇ ಗಣಪತಿ ಬರುವಾಗ ಕಲ್ಲು ಹೊಡೆದಿದೆ ಯಾಕೆ? ಕಲ್ಲು ಹೊಡೆದಿದ್ದು ಚಪ್ಪಲಿ ಹೊಡೆದಿದ್ದಲ್ಲ ಯಾಕೆ? ಸರಿನಾ? ಅದು ವಿಡಿಯೋ ಇದ್ರೆ ನೀವೇ ಹಿಡೀರಿ ಸರ್, ವಿಡಿಯೋ ಇದ್ರೆ ಅದು ಕ್ರಮ ತಕೊಳ್ಳಿ. ಅದಕ್ಕೆ ತಾವು ಹೇಳೋದು ಅಮಾಯಕರನ್ನ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಿದ್ದೀರಿ ಸರ್. ಈಗ ಗಣೇಶನ್ ಮೇಲೆ ಕಲ್ಲಿಸ್ತಿದ್ದಾರೆ ಅಂತ ಹೇಳ್ತಿದಾರಲ್ಲ, ಅದು ನಾನು 100% ಖಂಡಿಸ್ತೀನಿ. ಯಾಕಪ್ಪ ಅಂದರೆ ಆ್ಯಸ್ ಎ ನಾನು ಟೀಚರ್, ನಾನು ಮಕ್ಕಳಿಗೆ ಹೇಳ್ಕೊಡೋದೆ ಬಾಂಧವ್ಯದಿಂದ ಇರಬೇಕು, ನಾವೆಲ್ಲ ಒಂದಾಗಿದ್ದೀವಿ, ನಾವೆಲ್ಲ ಒಂದು ಅನ್ನುವಂತಹ ಸಂದೇಶ ನಾವು ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀವಿ ಅಂದಮೇಲೆ ಈ ಥರ ಶಿಕ್ಷೆ ಕೊಟ್ಟಿರೋದು, ಈ ಥರ ಮಾಡಿರೋದು ತಪ್ಪು, 100% ತಪ್ಪು. ಬಟ್ ನಮ್ಮದು ಏನಪ್ಪ ಇಲ್ಲಿ ವಿಷಯ ಅಂದರೆ, ಆ ತಪ್ಪು ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡಲಿ. ಈಗ ಈ ಪೊಲೀಸವ್ರು ಏನು ಮಾಡಿದ್ದಾರೆ, ರಾತ್ರಿ 12 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ ಮನೆಗೆ ನುಗ್ಗೋದು, ಡೋರು ಹೊಡೀರಿ ಬಡ 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 ಅಂತ ಹೊಡಿಯೋದು, ಓಪನ್ ಮಾಡದೆ ಹೋದರೆ ಅದು ಬಾಗ್ಲೆ ಹೊಡೆದಾಕೋದು, ಆರೆ ತಗೊಂಡು ಬಂದು ಹೊಡೆದಾಕಿದ್ದಾರೆ ಸರ್. ತಮ್ಮ ಮನೆಯಿಂದ ತಮ್ಮ ಕಡೆಯಿಂದ ಎಷ್ಟು ಜನ ಕರ್ಕೊಂಡು ಹೋಗಿದಾರಮ್ಮ? 3 ಜನ ಕರ್ಕೊಂಡು ಹೋಗಿದ್ದಾರೆ. ನಮ್ಮ ಮಾವನ, ನಮ್ಮ ಚಿಕ್ಕಪ್ಪನ ಮತ್ತೆ ನಮ್ಮ ಅಣ್ಣನ 3 ಜನನ ಕರ್ಕೊಂಡು ಬಂದಿದ್ದಾರೆ ಸರ್. ಊಟ ಮಾಡ್ತಿದ್ರು. ಬಟ್ ಏನ್ ಹೇಳಿದ್ರು ಬಂದವ್ರು? ಏನ್ ಹೇಳಿದ್ರು? ಬಂದವ್ರು ಏನ್ ಹೇಳ್ತಾರೆ, ಕರ್ಕೊಂಡೋದ್ರು ಬೇಡ ಸರ್, ಇವ್ರು ಇಲ್ಲೇ ಇದ್ರು ಅಂತ ನಾವ್ ಹೇಳಿದ್ರು.